ಕೊನೆಯ ರಾಶಿ ಮೀನ ರಾಶಿ ಆಗಿರುತ್ತೆ. ಸೊ ಮೀನ ರಾಶಿಯವರಿಗೆ ಏನೆಲ್ಲ ಲಕ್ ತಂದು ಕೊಡುತ್ತೆ 2026? ಮೀನರಾಶಿಯರಿಗೆ ತುಂಬ ರಾಜಯೋಗನ ತಂದುಕೊಡುತ್ತೆ ಅಂತ ನನ್ನನ್ನು ಕೇಳ್ತಾ ಇದ್ರಲ್ವಾ. ಹೌದು. ಮೀನರಾಶಿಯರಿಗೆ ಭಾಳ ವೈಬ್ರೇಷನ್. ಮೀನರಾಶಿಗೆ ಏನಪ್ಪ ಅಂದರೆ ಒಂದು ಲಕ್ಕಿನ ನನ್ನ ಒಪಿನಿಯನ್ ಪ್ರಕಾರ ಲಕ್ಕನ್ನು ತಂದುಕೊಡೋಕ್ಕೆ ಮೀನರಾಶಿಯರಿಗೆ ವಿಪರೀತ ರಾಜಯೋಗನ ತಂದುಕೊಡುತ್ತೆ. ಯಾಕಂದರೆ ಮೀನರಾಶಿಯರು ಸಾಕಷ್ಟು ಕಷ್ಟವನ್ನು ಬಿದ್ದರೆ, ಮನೆ ಮಠ ಆಸ್ತಿ ಗಂಡನ್ನು ಕಳ್ಕೊಂಡಿರೋದು, ತುಂಬ ಜನ 2025ರಲ್ಲಿ ನಾನು ಗಂಡು ಮಗು ಆಯ್ತು ಅಂತೇಳಿ ಹೆಣ್ಮಗು ಹುಟ್ಟಿರೋದು ತುಂಬ ಮಿರಾಕಲ್ ಆಗಿರೋದು, ಮತ್ತು ಅವ್ರ ಲೈಫಲ್ಲಿ ಮನೆ ಖಾಲಿ ಮಾಡಿರೋದು, ಸ್ವಂತ ಮನೆ ತಗೊಂಡು ಹೋಗೋಕ್ಕಾಗದಿರೋದು, ಬಾಡಿಗೆ ಮನೇಲಿ ಕೂಡ ನೆಮ್ಮದಿ ಇಲ್ದಿರೋ ಥರ ಆಗೋದು, ಡ್ರೈವರ್ಗಳಿಂದ ಜಗಳ, ವರ್ಕರ್ಸಿಂದ ಪ್ರಾಬ್ಲಮ್ಮು, ಸಾಲದ ಮೇಲೆ ಸಾಲದ ಬಾಧೆಯನ್ನು ಬಿದ್ದಿದ್ದಾರೆ ಮೀನರಾಶಿ. ಯಾಕಂದರೆ ಅತಿ ಹೆಚ್ಚು ರಾಶಿಯಲ್ಲಿ ಶನಿಗ್ರಹ ಇದ್ದಾಗ ಸುಳ್ಳು ಹೇಳಬೇಕು, ತಪ್ಪಿಸ್ಕೋಬೇಕು, ಫೋನೆಲ್ಲ ಸ್ವಿಚ್ ಆಫ್ ಮಾಡ್ಕೋಬೇಕು, ಮತ್ತು ಫೋನಲ್ಲೆಲ್ಲ ಸುಳ್ಳು ಹೇಳಬೇಕು. ಅತಿ ಹೆಚ್ಚು ಶನಿಗ್ರಹ ರಾಶಿಯಲ್ಲಿದ್ದಾಗ ಸುಳ್ಳು ಮಾತುಗಳನ್ನ ಅತಿ ಹೆಚ್ಚು ಮಾತನಾಡ್ತಾರೆ, ಸುಳ್ಳು ಗ್ರಹವನ್ನಾಗುತ್ತೆ. ಗುರು ಅತ್ಲೆಗಿತ್ಲೆಗೆ ರಾಶಾಧಿಪತಿ ವ್ಯಯಸ್ಥಾನವನ್ನು ನೋಡ್ತಾನೆ. ಯಾಕಂದರೆ ಗುರು ಬಂದು ವ್ಯಯಸ್ಥಾನ ನೋಡಬಾರ್ದು. ಭಾಳ ವಿಶೇಷ ಸುಖ ಸ್ಥಾನದಲ್ಲಿ ಗುರು ಇದ್ದಾಗ ತಾಯಿಗೆ ಆರೋಗ್ಯ ಸಮಸ್ಯೆ, ತಾಯಿಗೆ ನೆಮ್ಮದಿ ಇಲ್ಲ, ಈ ಥರದ್ದೆಲ್ಲ ಗುರು ಮೀನರಾಶಿ ಕೊಟ್ಟಿದ್ದಾನೆ. ಅದೇ ಥರ ಇವಾಗ ಶನಿ ಕುಜಗ್ರಹ ಎಲ್ಲ ತುಂಬ ರಾಜಯೋಗನ ಕೊಡ್ತಾನೆ. ರಾಹು ಕೂಡ ನಿಮಗೆ ಲಾಭದಲ್ಲಿ ಭಾವದ 12ನೇ ಮನೆ. ಯಾಕಂದರೆ ಮೀನರಾಶಿಯಲ್ಲಿ ಬರೋಂಥ ನಕ್ಷತ್ರ ಬಂದು ಒಂದು ಗುರು ನಕ್ಷತ್ರ, ಶನಿ ನಕ್ಷತ್ರ ಬರ್ತಾರೆ ಭಾಳ ವಿಶೇಷವಾಗಿ, ಮತ್ತು ಬುಧನ ನಕ್ಷತ್ರ ಬರುತ್ತೆ. ಬುಧನ ನಕ್ಷತ್ರನೂ ಕೂಡ ತುಂಬ ಮಿರಾಕಲನ್ನು ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ಮತ್ತು ಈ ವರ್ಷ 2026 ಅವ್ರು ಕ್ಲೈಮ್ಯಾಕ್ಸಲ್ಲಿ ಗೋಲ್ ಹೊಡೆದಿದ್ದಾರೆ, ಕಪ್ಪನ್ನು ಗೆದ್ದೇ ಗೆಲ್ತಾರೆ, ಎಲ್ಲ ಸಾಲವನ್ನು ತೀರಿಸ್ತಾರೆ, ಮತ್ತು ಎಲ್ಲ ರೀತಿಯಲ್ಲೂ ಸಕ್ಸಸ್ಸನ್ನು ಕಾಣ್ತಾರೆ. ಮತ್ತು ಗುರು ದೃಷ್ಟಿ 6ನೇ ತಿಂಗಳ ಮೇಲೆ ಬೀಳೋದ್ರಿಂದ 10ನೇ ತಿಂಗಳೊಳಗಡೆ ಮಕ್ಕಳಿದ್ದವ್ರು ಮಕ್ಕಳಾಗುತ್ತೆ, ಮದುವೆ ಇದ್ದವ್ರು ಮದುವೆ ಆಗುತ್ತೆ. 6ರಿಂದ 10th ಮಂತ್ ಒಳಗಡೆ ತುಂಬ ಪಾಸಿಟಿವ್ ಫಲಗಳನ್ನ ಅನುಭವಿಸ್ತಾರೆ. ಮತ್ತು ಅದೇ ರೀತಿಯಲ್ಲಿ ಇದೇ ಡಿಸೆಂಬರ್ ನವಂಬರಲ್ಲಿ ಫಾರಿನ್ ವಿದೇಶವನ್ನು ಟ್ರಿಪ್ಪನ್ನು ಮಾಡ್ತಾರೆ. ಯಾಕಂದರೆ ಅಂಥ ಯೋಗವನ್ನು ಕೊಡ್ತಾನೆ. ಕುಜಗ್ರಹ ನಿಮಗೆ ಧನಸ್ಥಾನದಲ್ಲಿ ಮೇಷರಾಶಿಯಲ್ಲಿದ್ದಾಗ ಭಾಳ ವಿಷಯ, ಇಲ್ಲ ವೃಶ್ಚಿಕ ರಾಶಿಯಲ್ಲಿದ್ದಾಗ, ಸಿಂಹ ರಾಶಿಯಲ್ಲಿದ್ದಾಗ ಅವರು ಪ್ರಾಪರ್ಟಿ ಆಸ್ತಿ ಅಂತಸ್ತನ್ನು ಖರೀದಿ ಮಾಡ್ತಾರೆ. ಮೇಷರಾಶಿಯಲ್ಲಿ ಕುಜ ಇದ್ದಾಗ ನಿಮಗೆ ಪ್ರಾಪರ್ಟಿ ಆಗುತ್ತೆ, ಇಲ್ಲ ಸಿಂಹ ರಾಶಿಯಲ್ಲಿದ್ದಾಗ ಆಗುತ್ತೆ, ವೃಶ್ಚಿಕ ರಾಶಿಯಲ್ಲಿದ್ದಾಗ ನಿಮ್ಮ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀರಂತ 100% ಪ್ರೆಡಿಕ್ಷನ್ನ ಇವೆರಡೂ ಕೂಡ ಹೇಳ್ತಿದ್ದೆ. ನಿಮಗೆ ಅಂಥ ತೊಂದರೆ ಬರೋದೇನಪ್ಪ ಅಂದರೆ, ಒಂದು ವೈಪಿನ ನಿಮಗೆ ಬುಧನು ಕೂಡ ವ್ಯಯಸ್ಥಾನದಲ್ಲಿ ಇರ್ತಾನೆ. ಭಾಳ ವಿಶೇಷವಾಗಿ ಏಪ್ರಿಲ್ ಆಜುಬಾಜಲ್ಲಿ ಬುಧನು ಕೂಡ ವ್ಯಯಸ್ಥಾನದಲ್ಲಿ ಇರಬಾರ್ದು. ಯಾಕಂದರೆ ಗುರು ಕೂಡ ವ್ಯಯಸ್ಥಾನವನ್ನು ನೋಡಿ, ಗುರು ಇರೋ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಗುರುಗ್ರಹ ಇದ್ದಾನೆ, ಅವನು ಕುಂಭವನ್ನು ನೋಡ್ತಾನೆ. ಕುಂಭ ರಾಶಿಯಲ್ಲಿ ಬುಧನೂ ಕೂಡ ಬಂದು ಗುರು ದೃಷ್ಟಿ ಬುಧನ ಮೇಲೆ ಬಿದ್ದಾಗ ನಿಮಗೆ BP ಶುಗರು ಜಾಸ್ತಿ ಆಗೋದು, ಶಾಕಿಂಗ್ ಆಗೋದು, ರೋಡಲ್ಲಿ ನಿದ್ದೆಗೆಟ್ಟು ಗಾಡಿ ಆಕ್ಸಿಡೆಂಟ್ ಆಗೋದು, ಮತ್ತು ಫೋನನ್ನೇ ಹೊಡೆದಾಕೋದು ಕೋಪ ಮಾಡ್ಕೊಂಡು, ಈ ಒಂದು ತಿಂಗಳಲ್ಲಿ ಏಪ್ರಿಲ್ ತಿಂಗಳು ಆಜುಬಾಜಲ್ಲಿ ಭಾಳ ದೊಡ್ಡ ತಲೆನೋವನ್ನು ಅನುಭವಿಸ್ತಾ ಅಂತ ಹೇಳ್ತಾ ಹೋಗುತ್ತೆ. ಏಪ್ರಿಲ್ ತಿಂಗಳಲ್ಲಿ ತುಂಬ ದೊಡ್ಡ ತಲೆನೋವನ್ನು ಅನುಭವಿಸ್ತಾರೆ. ಒಂದೇ ಒಂದು ತಿಂಗಳಲ್ಲಿ ಅವರು ಭಾಳ ನೋವನ್ನು ಅನುಭವಿಸ್ತಾ ಹೋಗ್ತಾರೆ. ಯಾಕಂದರೆ ಗುರು ವ್ಯಯಸ್ಥಾನವನ್ನು ನೋಡಿ, ರಾಶಾಧಿಪತಿ ವ್ಯಯಸ್ಥಾನವನ್ನು ನೋಡಿದಾಗ, ಅದೇ ಥರ ಬುಧಗ್ರಹನೂ ಕೂಡ ವ್ಯಯಸ್ಥಾನದಲ್ಲಿದ್ದಾಗ ಇಂಥ ತಲೆನೋವನ್ನು ಅತಿ ಹೆಚ್ಚಿನ ನೋವನ್ನು ನೋಡಬೇಕಾಗುತ್ತೆ. ಏಪ್ರಿಲ್ ತಿಂಗಳಲ್ಲಿ ಆಜುಬಾಜು ಒಂದು ತಪ್ಪಿಸ್ಕೊಬಿಟ್ರೆ ಅವ್ರ ಲೈಫಲ್ಲಿ ಸಖತ್ ಒಳ್ಳೆ ಶುಭಫಲನ ಕೊಡುತ್ತೆ. ಅದೇ ರೀತಿಯಲ್ಲಿ ನೀವು ಪರಿಹಾರ ಅಂತ ಹೋದಾಗ ಮಿಥುನ ರಾಶಿಯವರಿಗೆ ಇಲ್ಲ ಮೀನರಾಶಿಯವರಿಗೆ ತುಂಬ ಪರಿಹಾರವನ್ನು ನಿಮಗೆ ಬೇಕಾದಾಗ ಮಧುರೆ ಮೀನಾಕ್ಷಿನ ನೀವು ಬುಡದಲ್ಲೇ ಪ್ರತಿ ತಿಂಗಳು ಮಧುರೆ ಮೀನಾಕ್ಷಿ ದರ್ಶನವನ್ನು ದಯವಿಟ್ಟು ಮಾಡಿ, ಮತ್ತು ಬುಧಗ್ರಹ ಟೆಂಪಲ್ ಆರಾಧನೆ ಮಾಡಿ. ಮತ್ತು ಏಪ್ರಿಲ್ ತಿಂಗಳಲ್ಲಿ ಯಾರನ್ನೂ ಕೂಡ ಜಗಳ ಮಾಡೋಕ್ಕೆ ಹೋಗ್ಬಿಡಿ. ಮನೆಯಲ್ಲಿ ಸಾವಾಗೋದು, ಸಿಲಿಂಡ್ರ್ ಬಸ್ಟ್ ಆಗೋದು, ಮತ್ತು ದಿಢೀರ್ನ ಕಾರ್ ಕಳ್ತನ ಆಗೋದು, ಮತ್ತು ಕಾರಲ್ಲಿರೋ ವಸ್ತು ಕಳ್ತನ ಆಗೋದೆಲ್ಲ ಏಪ್ರಿಲ್ ತಿಂಗಳು ಆಜುಬಾಜಲ್ಲಿ ನಡೀತಿದೆ. ಆ ಏಪ್ರಿಲ್ ಕನ್ಫರ್ಮ್ ಆಗಿ ನಡೀತಿದೆ. ಅದರಿಂದ ನೀವು ತುಂಬ ಜವಾಬ್ದಾರಿ ಇರಬೇಕು. ಮತ್ತು ನಿಮ್ಮ ಅಕೌಂಟೆಂಟನ್ನು ಕದಿಬಿಡೋದು, ನಿಮ್ಮ ಮೊಬೈಲ್ ಸೀಜ್ ಆಗಿಬಿಡೋದು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಕಳ್ತನ ಮಾಡೋದು, ಈ ಥರದ್ದೆಲ್ಲ ಸಿಗುತ್ತೆ. ಮತ್ತು ನಿಮ್ಮ ಸೀಕ್ರೆಟನ್ನು ಕಳ್ತನ ಮಾಡೋದು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳೋದು, ಇದೆಲ್ಲವೂ ಕೂಡ ಈ ಒಂದು ಮೀನರಾಶಿಗೆ ನಡೀತಾ ಹೋಗುತ್ತೆ. ಮೀನರಾಶಿಲಿ